ಯಾದವರು ಕೌರವರೊಳು ಉಂಟೆ ಭೇದವು ಆವೈ ತಂದರು ಎಮ್ಮೊಳಗಾದ ಲಾಘವವೇನು ನಿಮ್ಮ ಆರು ಸಖರೆ ಮಗೆ ಸೋದರರ ಮನ ಕದಡಿದವು ದಾಯಾದ ವಿಷಯದಲ್ಲಿ ಇನ್ನು ಧರಣಿಗೆ ಕಾದುವೆವು ನಮ್ಮಿಬ್ಬರಿಗೆ ಬಲವಾಗಬೇಕೆಂದ. ಶ್ರೀ ಗುರುಭ್ಯೋ ನಮಃ. ಕುಮಾರವ್ಯಾಸ ಭಾರತದ ಉದ್ಯೋಗ ಪರ್ವದ ಮೊದಲ ಸಂಧಿಯ 27ನೇ ಪದ್ಯ. ದುರ್ಯೋಧನ ಮತ್ತು ಅರ್ಜುನ ಇಬ್ಬರು ಕೃಷ್ಣನ ದರ್ಶನಕ್ಕಾಗಿ ದ್ವಾರಕ್ಕೆ ಬಂದಿರ್ತಾರೆ. ಕೃಷ್ಣ ಯೋಗ ನಿದ್ರೆಯಲ್ಲಿದ್ದ. ಕೃಷ್ಣನನ್ನು ಎಬ್ಬಿಸಲಾರದೆ ಅವನ ಪಾದದ ಬಳಿ ಕುಳಿತ ಅರ್ಜುನ. ದುರ್ಯೋಧನನು ಕೃಷ್ಣನ ತಲೆಯ ಬಳಿ ಕುಳಿತ. ನಂತರ ಕೃಷ್ಣ ಎದ್ದಾಗ ಅರ್ಜುನನನ್ನು ನೋಡಿ ನಸುನಗ್ತಾನೆ. ನಂತರದಲ್ಲಿ ದುರ್ಯೋಧನನನ್ನು ನೋಡಿದ. ಇಬ್ಬರಿಗೂ ವೀಳ್ಯವನ್ನು ಕೊಟ್ಟು, ಏನು ಉಭಯರಾಯರು ನಮ್ಮ ಮನೆಯತ್ತ ಬಂದಿರುವಿರಿ, ಕಾರಣವೇನು ಎಂದು ಕೇಳ್ತಾನೆ. ಆವಾಗ ದುರ್ಯೋಧನ ಹೇಳ್ತಾನೆ, ಯಾದವರಲ್ಲಿ ಕೌರವರಲ್ಲಿ ಭೇದ ಉಂಟೆ ಕೃಷ್ಣ, ನಾವು ಒಂದೇ ವಂಶದವರು. ಇಲ್ಲಿ ಕುಮಾರವ್ಯಾಸ ಹೇಳ್ತಾನೆ, ಯಯಾತಿ ರಾಜನಿಗೆ ಇಬ್ಬರು ಹೆಂಡತಿಯರಿದ್ದಾರೆ. ಇಬ್ಬರಿಗೂ ಎರಡೆರಡು ಗಂಡು ಮಕ್ಕಳು ಇರ್ತಾರೆ. ಇವರ ಮಕ್ಕಳಿಬ್ಬರಿಂದ 2 ವಂಶಗಳಾದವು ಅಂತ ಇಲ್ಲಿ ವರ್ಣನೆ ಮಾಡ್ತಾರೆ. ನಾವು ಬಂದಿದ್ದು ನಿಮಗೆ ಬೇಸರವಾಯಿತೆ ಅಂತ ದುರ್ಯೋಧನ ಕೃಷ್ಣನನ್ನು ಕೇಳ್ತಾನೆ. ನಿಮ್ಮಂತಹ ಗೆಳೆಯರು ನಮಗೆ ಬೇರೆ ಯಾರಿದ್ದಾರೆ? ಆಸ್ತಿಯ ವಿಷಯವಾಗಿ ಸೋದರರಲ್ಲಿ ಮನಸ್ಸು ಕದಡಿತು. ಭೂಮಿಗಾಗಿ ನಾವು ಯುದ್ಧ ಮಾಡಬೇಕಾಗಿದೆ. ನೀವು ನಮ್ಮಿಬ್ಬರಿಗೂ ನೆರವು ನೀಡಬೇಕು ಎಂದ ದುರ್ಯೋಧನ ಕೃಷ್ಣನಿಗೆ ಹೇಳ್ತಾನೆ. ಕೌರವೇಶ್ವರ ಕೇಳು ಧರಣಿ ನಾರಿಯೂ ಅನಿಬರಿಗೆ ಒಕ್ಕತನವಿದ್ದು ಆರ ಮೆಚ್ಚಿದರು ಆರ ಸಂಗಡ ಉರಿಯ ಹಾಯ್ದಳು ಭೂರಿ ಮಮಕಾರದಲ್ಲಿ ನೃಪರು ವಿಚಾರಿಸದೆ ಧರೆಯಮ್ಮದೆಂದೇ ನಾರಕದ ಸಾಮ್ರಾಜ್ಯ ಕೈದುವರು ಎಂದು ಹರಿ ನುಡಿದ. ದುರ್ಯೋಧನನ ಮಾತಿಗೆ ಕೃಷ್ಣ ಹೇಳ್ತಾನೆ, ಕೌರವೇಶ್ವರ ಕೇಳು, ಭೂದೇವಿ ಯಾರೊಡನೆ ಬಾಳ್ವೆ ಮಾಡಿದ್ಲು? ಯಾರನ್ನು ಮೆಚ್ಚಿಕೊಂಡ್ಲು? ಹೋಗಲಿ, ಯಾರೊಡನೆ ಸಹಗಮನ ಮಾಡಿದಳು? ರಾಜರು ಇದನ್ನು ನನ್ನ ಭೂಮಿ, ನನ್ನ ರಾಜ್ಯ ಅಂತ ತಿಳ್ಕೊತಾರೆ. ಕೊನೆಗೆ ನರಕ ಸಾಮ್ರಾಜ್ಯಕ್ಕೆ ಹೋಗ್ತಾರೆ. ಅಧಿಕಾರ ಇರೋವರೆಗೂ ಮಾತ್ರ ಸಿಂಹಾಸನದಲ್ಲಿರ್ತಾರೆ. ನಂತರ ಅದು ಬೇರೊಬ್ಬರದು ಅಲ್ಲವೇ ಎಂದು ಕೃಷ್ಣ ಹೇಳ್ತಾನೆ.